ಚಂದದಿಂದ ಬಾಳಿದ ನಿನ ಮನೆಯ ತೊರೆದೆ ಎತ್ತು ಒತ್ತು ಸಾಕಿದ ನಿನ್ನ ಮಕ್ಕಳ ಬಲಿ ಮಾಡಿದೆ. ಹೇಳದೆ ಓದೆಯಮ್ಮ ಕಾರಣವೊಂದ ತಾಯಿ, ಹೇಳದೆ ಓದೆಯಮ್ಮ ಕಾರಣವೊಂದ ತಾಯಿ. ಲಕ್ಷ್ಮೀ ದೇವಿಯಮ್ಮ ಎಲ್ಲಿ ಓದೆಯಮ್ಮ, ಈ ಮನೆಯ ತೊರೆದು ಹೇಳದೆ ಓದೆಯಮ್ಮ ಕಾರಣವೊಂದ ನೀನು. ಲಕ್ಷ್ಮೀ ದೇವಿಯಮ್ಮ ಮರೆಯಾಗಿ ಓದೆಯಮ್ಮ. ಮಂಡಳಿಯಲ್ಲಿ ಹುಟ್ಟಿ ಬೆಳೆದ ಜೀವ, ಕರಮಂಡಳಿಯಲ್ಲಿ ಹುಟ್ಟಿ ಬೆಳೆದ ಜೀವ, ತುಂಬಿದ ಮನೆಯಲ್ಲಿ ನೀ ಬಾಳಿದವ್ವ, ತುಂಬಿದ ಬಳಗದಲ್ಲಿ ನೀ ಬಾಳಿದವ್ವ, ನೀ ಬಾಳಿದವ್ವ. ಹೇಳದೆ ಓದೆಯಮ್ಮ ಕಾರಣವೊಂದ ತಾಯಿ, ಮರೆಯಾಗಿ ಓದೇನವ್ವ ಲಕ್ಷ್ಮೀ ದೇವಿಯಮ್ಮ. ಬಾಲರಾಜಣ್ಣನ ಬಾಳಿಗೆ ಬೆಳಕಾಗಿ ಬಂದೆ, ಬಾಲರಾಜಣ್ಣನ ಬದುಕಿಗೆ ಬೆಳಕಾಗಿ ಬಂದೆ. ವೆಂಕಟರಮಣಪ್ಪನ ಮನೆಗೆ ಬೆಳಗಾದೆ, ನಾಗಮ್ಮ ತಾಯಿಗೆ ಮುತ್ತಲಂತ ಸೊಸೆಯಾದೆ, ಅವ್ವ ಮುತ್ತಲಂತ ಸೊಸೆಯಾದೆ. ಹೇಳದೆ ಓದೆಯಮ್ಮ ಕಾರಣವೊಂದ ನೀನು. ಲಕ್ಷ್ಮೀ ದೇವಿಯಮ್ಮ, ಲಕ್ಷ್ಮೀ ದೇವಿಯಮ್ಮ.
ಸಪ್ತಶ್ರೀ ಅಳುತ್ತಾಳೆ. ಅಮ್ಮನಿಲ್ಲದೆ ಪೂರ್ಣ ಪ್ರಗತಿ ಅಳುತ್ತಾ ಕುಂತವಳೆ. ನಿನ್ನ ಮಕ್ಕಳ ಕಣ್ಣೀರ ವರಸುವರಾರವ್ವ, ನೀಯಲ್ಲಿ ಕುಳಿತು ಅವರ ನೋಡುತ್ತಿರುವೆಯವ್ವ, ನೋಡುತ್ತಿರುವೆಯವ್ವ. ಹೇಳದೆ ಹೋದೆ ಕಾರಣವ, ಅಯ್ಯೋ ನನ್ನಮ್ಮ. ಹೇಳದೆ ಹೋದೆ ಕಾರಣವ, ಲಕ್ಷ್ಮೀ ದೇವಮ್ಮ. ನೀನು ಇಲ್ಲದ ಮನೆಯೋ, ದೇವರಿಲ್ಲದ ಗುಡಿಯೋ. ನೀನು ಇಲ್ಲದ ಮನೆಯೋ, ದೇವರಿಲ್ಲದ ಗುಡಿಯೋ. ಮತ್ತೆ ಹುಟ್ಟಿ ಬಾರಮ್ಮ ಈ ಮನೆ ಒಳಗೆ ನೀನು, ಮತ್ತೆ ಜನಿಸಿ ಬಾರಮ್ಮ ಲಕ್ಷ್ಮೀ ದೇವಮ್ಮ. ಹೇಳದೆ ಹೋದೆ ಕಾರಣವ, ಅಯ್ಯೋ ನನ್ನಮ್ಮ. ಪ್ರೀತಿಯ ಲಕ್ಷ್ಮೀ ದೇವಮ್ಮ, ಅಮ್ಮ ಲಕ್ಷ್ಮೀ ದೇವಿ ಅಮ್ಮ. ಗೃಹಿಣಿ ಗೃಹಕ್ಕೆ ದೇವತೆ ಅಂತೆ. ಗೃಹಿಣಿ ಗೃಹಕ್ಕೆ ದೇವತೆ ಅಂತೆ. ನೋಡಿ, ಪುರುಷನಿಲ್ಲದ ಮನೆ ಅಲ್ಲ, ಕಳೆ ಕೆಟ್ಟೋಗೋದು ಹೆಣ್ಣಿಲ್ಲದ ಮನೆ, ತಾಯಿಲ್ಲದ ಮನೆ. ನಮ್ಮ ಕಡೆ ಎಲ್ಲ ಒಂದು ಪದ್ಧತಿ ಇತ್ತು, ಈ ಕಡೆ ನೋಡ್ತಿತ್ತು. ಮೊದಲೆಲ್ಲ ಯಾರಾದರೂ ಈ ಮದುವೆ ಮಾಡ್ಕೊಳ್ಳೋ ಹುಡುಗರು ವಧು ಅನ್ವೇಷಣೆಗೆ ಹೆಣ್ಣು ಹುಡುಕ್ಲಿಕ್ಕೆ ಹೊರಟ್ರೆ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಮದುವೆ ಆಗೋ ಹೆಣ್ಮಗಳಿಗೆ ತಂದೆ ಇಲ್ದರ ಪರವಾಗಿಲ್ಲ, ತಾಯಿ ಇಲ್ಲದ ಮನೇಲಿ ಹೆಣ್ಣು ತರಬೇಡ್ರಿ ಅಂತಣ್ಣೋರು. ತಂದೆ ಇಲ್ದರ ಪರವಾಗಿಲ್ಲ, ತಾಯಿ ಇಲ್ಲದ ಮನೆ ಹೆಣ್ಣು ಮಕ್ಕಳು ಮದುವೆ ಮಾಡ್ಕೋಬೇಡ್ರಿ. ಕಾರಣ, ತಾಯಿನೇ ಇಲ್ಲ ಅಂದ್ರೆ ಆ ಮನೇಲಿ ಸಂಸ್ಕಾರ ಇಲ್ಲ, ತಾಯಿನೇ ಇಲ್ಲ ಅಂದ್ರೆ ಆ ಮನೆಯಲ್ಲಿ ಗೌರವ ಹೆಂಗ್ ಕೊಡ್ಬೇಕಂತ ಗೊತ್ತಿರಲ್ಲ. ತಾಯಿ ಆದವಳು ಮಕ್ಕಳಿಗೆ ಎಲ್ಲ ಪಾಠ ಕಲಿಸ್ತಾಳೆ. ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತೊದಲು ನುಡಿಯಿಂದ ಪ್ರಾರಂಭಗೊಂಡು, ಇವರು ನಿನ್ನ ಚಿಕ್ಕಪ್ಪ, ಇವ್ರು ನಿನ್ನ ದೊಡ್ಡಪ್ಪ, ಇವ್ರು ನಿಮ್ಮ ಸೋದರತ್ತೆ, ಇವ್ರು ನಿಮ್ಮ ಸೋದರ ಮಾವ, ಇದು ನನ್ನ ಮನೆ ದೇವರು, ಅಪ್ಪ ಅನ್ಬೇಕು, ತಾತ ಅನ್ಬೇಕು, ಅಜ್ಜ ಅನ್ಬೇಕು, ಕೈ ಮುಗಿಯಪ್ಪ ಮಾಮಿಗೆ ಅಂತ ಎಲ್ಲ ಸಂಸ್ಕಾರಕ್ಕೆ ಅಡಿಗಲ್ಲು ತಾಯಿ 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 ಅಂತ. ತಾಯಿ ಲಕ್ಷ್ಮೀ ದೇವಿಯಮ್ಮ ಪೆರಮಂಡಳ್ಳಿಯಲ್ಲಿ ಹುಟ್ಟಿ ಬಿಲ್ಲಾಪುರಕ್ಕೆ ಬಂದರು. ಹುಟ್ಟಿದ ಮನೆ ಕೀರ್ತಿ, ಮೆಟ್ಟಿದ ಮನೆ ಜ್ಯೋತಿ. ನೋಡಿ, ಹೆಣ್ಣು ಮಕ್ಕಳಿಗೆ ಎಂತ ಭಾಗ್ಯ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ, ಪುರುಷ ಒಂದು ಮನೆಗೆ ಬೆಳಕು, ಹೆಣ್ಣು ಮಗಳು ಎರಡು ಮನೆಗೆ ಬೆಳಕಾಗ್ತಾಳೆ. ಹುಟ್ಟಿದ ಮನೆಗೆ, ಕೊಟ್ಟ ಮನೆಗೆ, ಎರಡು ಮನೆಗೆ ಬೆಳಕು ಲಕ್ಷ್ಮೀ ದೇವಮ್ಮ. ಅಲ್ಲಿ ಅವ್ರ ತಂದೆ ತಾಯಿ ಎದೆ ತಟ್ಟಿ ಹೇಳ್ತಾರೆ, ನನ್ನ ಮಗಳು ಹೆಂಗ್ ಬಾಳ್ತಿದ್ದಾಳ ಗೊತ್ತಾ ಅಲ್ಲಿ. ಇಲ್ಲಿ ಹೇಳ್ತಾರೆ, ನಮ್ಮ ಮನೆಗೆ ಆ ತಾಯಿ ಬಂದ್ಮೇಲೆ ನಮ್ಮ ಮನೆ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಇವತ್ತು ನಮ್ಮ ಬೆಂಗಳೂರು
ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಬಿಲ್ಲಾಪುರ ಗ್ರಾಮ. ಬಿಲ್ಲಾಪುರ ಗ್ರಾಮ ಏನೊಂದು ಗುಂಡೂರು ವೆಂಕಟರಮಣಪ್ಪನವರ ಕುಟುಂಬದ ದಿವ್ಯ ಜ್ಯೋತಿ, ಆ ಕುಟುಂಬದ ಸೊಸೆ ಲಕ್ಷ್ಮೀದೇವಿ ಅಮ್ಮನಿಗೆ ಸ್ವರ್ಗಾರೋಹಣದ ಸಮಯ. ನೋಡಿ, ಇದೊಂದು ನಂಬಿಕೆ ನಮಗೆ. ಯಾವುದು ನಂಬಿಕೆ ಅಂದರೆ, ನಾವು ಪುಣ್ಯಾಹ ಮಾಡಬೇಕು, ಅನ್ನದಾನ ಮಾಡಬೇಕು, ಕಥಾಶ್ರವಣ ಮಾಡಿಸಿದ್ರೆ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಒಂದು ನಂಬಿಕೆ. ಅದೊಂದು ನಂಬಿಕೆ. ಮತ್ತು ಇನ್ನೊಂದು ನಂಬಿಕೆ ಇದೆ, ಏನು ಗೊತ್ತಾ? ಇವೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಒಂದಷ್ಟು ಸಮಾಧಾನ ಆಗುತ್ತೆ. ಲಕ್ಷ್ಮೀದೇವಮ್ಮನಿಗೆ ಆತ್ಮತೃಪ್ತಿ ಆಗ್ತದೆ, ಆ ಕುಟುಂಬದವರಿಗೆ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಆ ತೃಪ್ತಿ ಆಗಲಿ. ಅವರೆಲ್ಲೂ ಹೋಗಿಲ್ಲ, ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ತಾಯಿಯನ್ನು ದೇವತೆ ಇವತ್ತು ಕಣ್ಣು ಮುಂದಿಲ್ಲ ರೀ. ಅವರ ಆಶೀರ್ವಾದ ಇದೆ ನಿಮಗೆಲ್ಲ. ಎತ್ತವರನ್ನ ನೋಯಿಸಬಾರದು. ಎತ್ತವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ರೆ ಜಗತ್ತಿನ ಯಾವ ದೈವ ಶಕ್ತಿ ನಮ್ಮನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಅವರು ಕೊನೆಗಾಲದಲ್ಲಿ ಅವ್ರ ಸೇವೆ ಮಾಡಿದ್ದೀರಿ. ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ನೀವೆಲ್ಲ ಕಟಿಬದ್ಧರಾಗಿದ್ದೀರಿ. ಈ ಸಂತೋಷದ ಸಂದರ್ಭ, ಇದು ಸಂತೋಷದ ಸಂದರ್ಭ. ಅವ್ರು ಸ್ವರ್ಗ ಸೇರೋ ಸಂದರ್ಭ. ವೈಕುಂಠ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂದರೆ ಅದು ಶ್ರೀಹರಿ ತೋರೋದು, ಶ್ರೀಮನ್ನಾರಾಯಣ ತೋರೋದು. ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ. ಆಧಾರ ಮೂರುತಿ ನಿನ್ನ ಪಾದ, ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಅನುಭವದನುಭವದಿ ಕತ್ತಲೆಯೊಳು ಬಲ್ಲುವಂಜುತೆ ನಡುಗಿ, ಅನುಭವದನುಭವದಿ ಕತ್ತಲೆಯೊಳು ಬಲುವಂಜುತೆ ನಡುಗಿ, ಬಳಲುತ್ತ ತಿರುಗಿದೆ ಆದಿಯ ಕಾಣದೆ, ಬಳಲುತ್ತ ತಿರುಗಿದೆ ಆದಿಯ ಕಾಣದೆ, ಒಳವಂತ ದಾರಿಯ ತೋರೋ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ, ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ. ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಡೆ, ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಡೆ, ಶ್ರೀಪತಿ ಸಲಯನ್ನ ಭೂಪ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ.
ಜನಿಸಲಾರೆ ಭೂಮಿಯ ಮ್ಯಾಲೆ ನಿನ್ನ ದಾಸನಾದೆನೋ ಇನ್ನು ನಾ ಜನಿಸಲಾರೆ ಭೂಮಿಯ ಮ್ಯಾಲೆ ನಿನ್ನ ದಾಸನಾದೆನೋ ಪನ್ನಾಗ ಶಯನ ಶ್ರೀ ಪುರಂದರ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ಪನ್ನಾಗ ಶಯನ ಶ್ರೀ ಪುರಂದರ ವಿಠಲ ಪನ್ನಾಗ ಶಯನ ಶ್ರೀ ಪುರಂದರ ವಿಠಲ ಇನ್ನು ಮುಟ್ಟಿಸದಿರೋ ಎಲ್ಲ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಅದರ ಮುರುತಿ ನಿನ್ನ ಪಾದ ಅದರ ಮುರುತಿ ನಿನ್ನ ಪಾದ ಸೆರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ವಿಠಲ ಬಿಡಿಸೋ ಪವನ ಬಣ್ಣ. ಲಕ್ಷ್ಮೀ ರಮಣ ಗೋವಿಂದ. ಫೇಸ್ಬುಕ್ ಗೆಳೆಯರು ಒಂದು ಮೆಸೇಜ್ ಹಾಕಿದ್ದಾರೆ, ಇದು ಓದಿ ಸರ್ ಅಂತ. ಸಾವು ಅಂತ್ಯವಲ್ಲ, ಅದು ಒಂದು ಪ್ರಯಾಣದ ವಿರಾಮ ಮಾತ್ರ. ಸಾವು ಒಂದು ಅಂತ್ಯವಲ್ಲ, ಅದು ಒಂದು ಪ್ರಯಾಣದ ವಿರಾಮ ಮಾತ್ರ. ದೇಹ ಮಣ್ಣಾಗಬಹುದು, ಆದರೆ ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು ಬಿಟ್ಟ ಹೃದಯಸ್ಪರ್ಶಿ ನೆನಪುಗಳು ಎಂದಿಗೂ ಸಾಯುವುದಿಲ್ಲ. ಲಕ್ಷ್ಮೀ ದೇವಮ್ಮನ ದೇಹ ಸತ್ತಿದೆ. ನಮ್ಮ ಗೆಳೆಯರ ಮಾತಿನಂತೆ ಅವರು ಬಿಟ್ಟು ಹೋದ ಹೃದಯಸ್ಪರ್ಶಿ ನೆನಪುಗಳು ಅದು ನಿಮ್ಮಲ್ಲಿ ಸದಾಕಾಲ ಇರುತ್ತೆ. ಧನ್ಯವಾದಗಳು ಗೆಳೆಯರೇ. ನಿಮ್ಮ ಸಂದೇಶ ಬಹಳ ಚಂದವಾಗಿದೆ, ಆನಂದವಾಗಿದೆ, ಅರ್ಥಗರ್ಭಿತವಾಗಿದೆ, ಅವರ್ಣನೀಯವಾಗಿದೆ. ಹೃದಯ ಅದನ್ನು ಕೇಳಿದ್ರೆ ಒಂದು ಕ್ಷಣಕ್ಕೆ ತನ್ನ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳುತ್ತೆ. ಧನ್ಯವಾದಗಳು.